ಯೂನುಸ್ ಅಲ್ಗೋಹರ್ ಅನ್ನಲ್ಲ, ಅವ್ರದ್ದು ಟೀಚಿಂಗ್ಸು ಮುಂದೆ ಬಂತು. ನಾವು ದೇವರ ಹತ್ರ ಹೇಗೆ ಹೋಗ್ಬೋದು, ತಲುಪಬಹುದು ಅಂತ ನೋಡಿಬಿಟ್ಟು ಆ ವಿಡಿಯೋ ನನಗೆ ತುಂಬ ಇಷ್ಟ ಆಯಿತು. ಅದೇನು ಹೇಳಿದ್ರು ಅಂದರೆ, ಅವತ್ತು ನಮ್ಮ ಮನಸ್ಸನ್ನು, ನಮ್ಮ ಹೃದಯವನ್ನು ಶುದ್ಧ ಮಾಡಿಕೊಂಡ್ರೆ, ನಮ್ಮ ಹೃದಯ, ಮನುಷ್ಯನ ಹೃದಯ ದೇವರ ವಾಸಸ್ಥಳ, ಅದನ್ನು ಶುದ್ಧ ಮಾಡಿಕೊಳ್ಳಿ ಅಂತ ಹೇಳಿದ್ರಲ್ಲ. ಅದು ಒಂದು ಶುದ್ಧ ಆದರೆ ನಾವು ಯಾವುದೇ ತರಹದ ಅಹಿಂಸೆ ಮಾಡೋಕ್ಕೆ ಹೋಗಲ್ಲ. ಅದು ದೇವರು ಯಾವಾಗ ನಮ್ಮ ಹೃದಯದಲ್ಲಿ ಬರುತ್ತಾನೋ ಆವಾಗ ನಾವು ಎಲ್ಲರಿಗೂ ಪ್ರೀತಿಯಿಂದ ಕಾಣುತ್ತೀವಿ. ಮೆಸೇಜ್ ಕೊಟ್ಟರಲ್ಲ, ಆ ಸಂದೇಶ ನನಗೆ ತುಂಬ ಇಷ್ಟ ಆಯಿತು. ಅವತ್ತಿಂದ ಅವ್ರಿಗೆ ನೋಡ್ತಾ ಇದ್ದೀನಿ ಅಷ್ಟೇ, ಫಾಲೋ ಮಾಡ್ತೀನಿ. ಅದು ನನಗೆ ಗೊತ್ತಿಲ್ಲ ಸರ್, ಅವ್ರಿಗೆ ಅರ್ಥ ಆಗಬೇಕು. ಅದು ನಮ್ಮದ್ರಲ್ಲಿ ಏನಂದರೆ ಶರಿಯತ್, ತರೀಖತ್ ಅಂತ ಇದೆ, ಪಾರ್ಟ್ಸ್ ಇದ್ದಾವೆ, ತುಂಬ ತರಹದ್ದು ಇದೆ ನಮ್ಮ ಇಸ್ಲಾಮಲ್ಲಿ. ಶರಿಯತ್ ತರೀಖತ್ಗೆ ಆಗಲ್ಲ. ಶರಿಯತ್ ಏನಂದರೆ ಮದ್ರಸಾ, ಮಸೀದಿ, ಬನ್ನಿ ಅಂತಾರೆ. ಮಸೀದಿಯ ಜನ ಏನು ಮಾಡ್ತಾರೆ ಅಂದರೆ, ಅವ್ರ ಮಕ್ಕಳು ಇಂಜಿನಿಯರ್, ಡಾಕ್ಟರ್ ಆಗಬೇಕು. ನಾವೆಲ್ಲ ಏನು ಮಾಡಬೇಕು, ಮದ್ರಸೆಗೆ ಹೋಗಿ ಮದ್ರಸಾ ತಾಲೀಮ್ ಕಲಿಬೇಕು. ಅವ್ರು ಅದಕ್ಕಿಂತ ಮುಂದೆ ಯಾವುದು ಮಾತಾಡಲ್ಲ. ತರೀಖತ್, ದೇವ್ರ ಹತ್ರ ಹೇಗೆ ತಲುಪಬೇಕು ಅದು ಏನೂ ಹೇಳಲ್ಲ. ಬೇರೆ ಇಲ್ಲೇ ಏನು ನಾವು ನಮಾಜ್ ಹೇಗೆ ಮಾಡಬೇಕು, ಸ್ನಾನ, ಬಟ್ಟೆ ಹೇಗೆ ಹಾಕ್ಕೋಬೇಕು, ಅಷ್ಟೇ ಶರಿಯಾ ಅವ್ರದ್ದು. ನನಗೇನು ಲಾಭ ಇಲ್ಲ ಸರ್, ಅವ್ರು ಯಾರು ಗೊತ್ತಿಲ್ಲ ನನಗೆ. ಸೈಯದಿ ಯೂನುಸ್ ಅಲ್ಗೋಹರ್ ಅನ್ನಲ್ಲ ಅಲ್ಲ ಸರ್, ಸೈಯದಿ ಯೂನುಸ್ ಅಲ್ಗೋಹರ್ ನಾನು ಯಾರು ಅಂತ ಅವ್ರಿಗೆ ಗೊತ್ತಿಲ್ಲ. ನಾನು ಅವ್ರಿಗೆ ಯಾವತ್ತೂ ಭೇಟಿಯಾಗಿಲ್ಲ ಅಷ್ಟೇ ಸರ್. ಏನು ಆನ್ಲೈನ್ ನೋಡ್ತಾ ಇದ್ದೀನಿ ಅಷ್ಟೇ, ಯೂಟ್ಯೂಬ್, ಬೇರೆ ಯೂಟ್ಯೂಬಲ್ಲಿ ನೋಡೋದಷ್ಟೇ ಸರ್. ಅದೇ ನಾನು ಅದು ವಿಡಿಯೋ ಹಾಕಿದ್ನಲ್ಲ ಸರ್, ನಂದು ಅದು ತುಂಬ ಅವರು ಸ್ಪೀಚಸ್ಗೆ ಇಂಪ್ರೆಸ್ ಆಗಿಬಿಟ್ಟು, ಭಾವುಕಾತ್ಮ, ನಂದು ಏನು ಸೆಂಟಿಮೆಂಟ್ಸ್ ಇತ್ತು ನಾನು ಯಾವಾಗ ಓಪನ್ ಆಗಿ ಹೇಳಿಬಿಟ್ನೋ ಈ ಥರ ಇದೆ ಅಂತ ಹೇಳಿಬಿಟ್ಟು, ಅವ್ರಿಗೆ ಅದು ಇಷ್ಟ ಆಗಿಲ್ಲ. ಮಸೀದಿಯವ್ರಿಗೆ ವಿಡಿಯೋ ಹಾಕಿದ್ದಕ್ಕೆ ಅವ್ರು ವಿರುದ್ಧ ಮಾಡ್ತಾಯಿದ್ದಾರೆ. ಅದು ವಿಡಿಯೋ ನಾನು ಪರ್ಸ್ನಲ್ ನನ್ನ ಐಡಿಯಲ್ಲಿ ಹಾಕ್ಕೊಂಡಿರೋದು. ಅದು ತೆಗೆದು ಸ್ಪ್ರೆಡ್ ಮಾಡಿ ವೈರಲ್ ಮಾಡ್ತಾ ಇರೋದು. ಇಲ್ಲ, ಯಾರಿಗೂ ಹೇಳ್ತಾ ಇಲ್ಲ ಸರ್, ಇಲ್ಲ ಯಾರಿಗೂ ಹೇಳಿಲ್ಲ. ಯಾರ ಜೊತೆನೂ ಏನೂ ಅಶಾಂತಿ ಉಂಟು ಮಾಡತಃ ಯಾವುದೂ ಆ್ಯಕ್ಟಿವಿಟಿ ಮಾಡಿಲ್ಲ. ಬೇಕಂದರೆ ಅವ್ರು ಪ್ರೂವ್ ಮಾಡಲಿ. ಯಾವುದಕ್ಕೂ ಯಾವ ಗ್ರೂಪ್ಸು ಇಲ್ಲ, ಯಾರಿಗೂ ಏನೂ ಮಾತಾಡಿಲ್ಲ ಸರ್, ಯಾವುದೂ ಇಲ್ಲ ಸರ್. ಬೇಕಂದ್ರೆ ಅವ್ರು ಪ್ರೂವ್ ಮಾಡಲಿ. ಅದೇ ಸರ್ ಹೇಳ್ತಾ ಇರೋದು, ಶರಿಯತ್ ತರೀಖತ್ ಒಂದಾಗಲ್ಲ. ಆ ಕಾಲದಿಂದನೂ ತರೀಖತ್ ಮೇಲೆ ನಡೆದ ದಾರಿಗೆ ಶರಿಯಾ ಮಸೀದಿಯವರು ಇಲ್ಲ, ತುಂಬ ಜನ ಇದ್ದಾರೆ. ನಾನು ಇವ್ರನ್ನ ಫಾಲೋ ಮಾಡ್ತಾಯಿದ್ದೀನಿ ಅದಕ್ಕೋಸ್ಕರ.